ಹಲೋ ನಮಸ್ಕಾರಗಳೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ರಿಯೂಸ್ ಕಂಟೆಂಟ್ ಅನ್ನೋದು ಈ ರೋಗ ಯಾವುದೇ ಹೊಸ ಕ್ರಿಯೇಟರ್ ಆಗಲಿ ಅಥವಾ ಹಳಿ ಕ್ರಿಯೇಟರ್ ಆಗಲಿ ಅವರಿಗೆಲ್ಲ ಮುದ್ದಿ ಮಾಡಿಬಿಡ್ತೈತಿ. ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು. ಆ ಕಮೆಂಟ್ ಮುಖಾಂತರ ನಿಮಗೂ ಕೂಡ ಆ ಕಮೆಂಟ್ದಿಂದ ಕೊಡುವ ಅನ್ಸರದಿಂದ ನಿಮಗೂ ಕೂಡ ಭಾಳಷ್ಟು ಕಲೀಲಿಕ್ಕೆ ಸಿಗ್ತೈತಿ. ಅದಕ್ಕಾಗಿ ಈ ವಿಡಿಯೋ ಲಾಸ್ಟಿನ ತನಕ ನೋಡಬೇಕು ಮತ್ತು ವಿಡಿಯೋಗೆ ಲೈಕ್ ಮಾಡಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ನಿಮ್ಮ ಕಡೆ ಹ್ಯಾಪ್ ಇದ್ದರೆ ಹ್ಯಾಪ್ನು ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ನು ಕೂಡ ಮಾಡಿರಿ. ಒಬ್ಬರು ಇಲ್ಲಿ ಕಮೆಂಟ್ ಬರೀತಾರೆ. ಏನಂತ ಕಮೆಂಟ್ ಬರೀತಾರೆ ಇಲ್ಲಿ ನೋಡ್ರಿ. ನಿಮಗೆ ಆ ಕಮೆಂಟ್ಗೆ ಆನ್ಸರ ನಾನು ಇಲ್ಲಿ ಕೊಡುವ ಪ್ರಯತ್ನ ಮಾಡ್ಲಕತ್ತೀನಿ. ಏನಿದೆ ಸರ್, ನಾನು ಹಾಕೋ ಕಂಟೆಂಟ್ ಥರ ಬೇರೆಯವರು ಪೋಸ್ಟ್ ಮಾಡ್ತಾರೆ, ಅವರಿಗೆ ಎಲ್ಲ ಮೊನಿಟೈಸೇಷನ್ ಆಗಿದೆ ಸರ್, ಮತ್ತೆ ನನಗೆ ಯಾಕೆ ಆಗ್ತಿಲ್ಲ, ಪ್ಲೀಸ್ ಒಂದು ಸಾರಿ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಹೆಲ್ಪ್ ಮಾಡಲಿಕ್ಕೆ ಇದು ಜವಾರಿ ಕ್ರಿಯೇಟರ್ ನಿಮಗೋಸ್ಕರ ಇದೆ, ಹೆಲ್ಪ್ ಮಾಡಲಿಕ್ಕೆ ಕೂತೀನಿ. ಮತ್ತೊಂದು ಕಮೆಂಟ್ ಅವರಲ್ಲಿ ತೆಳಗಡೆ ಬರೀತಾರೆ. ಏನಂತ ಇಲ್ಲಿ ಇನ್ನೊಂದು, ಸರ್ ಒಂದು ಸಾರಿ ನಾನು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಸರ್, ಯಾಕೋ ಮೊನಿಟೈಸೇಷನ್ ಆಗ್ತಿಲ್ಲ ಸರ್, ಮತ್ತೆ ಮತ್ತೆ ರೀಯೂಸ್ ಕಂಟೆಂಟ್ ಬರ್ತಾ ಇದೆ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಸರ್, ಮತ್ತೆ ನಿಮಗೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳಿದರೆ, ನನಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಿಮಗೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ 7899322146. ಆದರೆ ಇದು ಒಂದು ಪೇಡ್ ಸರ್ವಿಸ್ ಇದೆ. ಈ ನಂಬರ್ಗೆ ನಾನು ಕಾಲ್ ಮಾಡಿ ನಿಮ್ಮ ಪೇಡ್ ಸರ್ವಿಸ್ ತೊಗೋಬೋದು. ನಿಮಗೆ ನಿಮ್ಮ ಚಾನಲ್ದ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮ ಚಾನಲ್ ಆಕ್ಸೆಸ್ ತೊಗೊಂಡು ನಾವು ಸಾಲ್ವ್ ಮಾಡಿಕೊಡುವ ಪ್ರಯತ್ನ ಮಾಡ್ತೀವಿ. ಮತ್ತು ಇನ್ನೊಂದು, ನಿಮ್ಮ ಚಾನಲ್ಗೆ ನಾನು ಮೊದಲು ವಿಸಿಟ್ ಆಗ್ತೀನಿ. ಯಾಕೆ ಪದೇ ಪದೇ ನಿಮಗೆ ರೀಯೂಸ್ ಕಂಟೆಂಟ್ ಬರ್ತಾ ಇದೆ ಅಂತ ಈ ಚಾನಲ್ಗೆ ನಾನು ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿದ ಮೇಲೆ ನಿಮ್ಮ ಚಾನಲ್ ಇಲ್ಲಿ ಓಪನ್ ಆಯಿತು, ನೋಡ್ತಾ ಇದ್ರೆ ಇಲ್ಲಿ ಲೈವ್ ಟ್ರೆಂಡಿಂಗ್ ಆಲ್ ಇನ್ಫಾರ್ಮೇಷನ್ ಅಂತ ನಿಮ್ಮ ಚಾನಲ್ ಇದೆ. ಇವರು ಕೂಡ ಸಬ್ಸ್ಕ್ರೈಬ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಈಗ ನಾನು ಬಂದೆ ಇಲ್ಲಿ. ಇವರು ಅಬಾಬಾಬಾ ಸಿನಿಮಾ ತಾರೆ. ಇದು ಯೂಟ್ಯೂಬ್ ನಿಮ್ಮ ಚಾನಲ್ ಮೊನಿಟೈಸ್ ಆಗೈತೋ ಇಲ್ಲೋ ನನಗೆ ಗೊತ್ತಿಲ್ಲ. ಮೊನಿಟೈಸ್ ಆದರೂ ಕೂಡ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ನನಗೆ. ರೀಯೂಸ್ ಕಂಟೆಂಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅಂದರೆ ನಿಮ್ಮ ಚಾನಲ್ ಮೊನಿಟೈಸ್ ಆಗಿಲ್ಲ, ರಿವ್ಯೂಸ್ಗೆ ನೀವು ಕಳಿಸ್ತಾ ಇದ್ರ, ಆದರೆ ರಿವ್ಯೂಸ್ ಬರ್ತಾ ಇದೆ. ಆದ್ದರಿಂದ ಇದು ನೋಡ್ರಿ, ಕಾಂತಾರ ವಾಕ್ಚರ್. ಇದರೊಳಗೆ ಏನು ಹಾಕಿದ್ರೆ ಅದು ಮೊದಲು ನೋಡ್ತೀನಿ. ಫಸ್ಟ್ ಯೂಟ್ಯೂಬ್ ನಿಮ್ಮ ಮೊನಿಟೈಸೇಷನ್ ಕಳಿಸಿದಾಗ ಏನು ವಿಡಿಯೋ ನೋಡ್ತಾನೆ, ಫಸ್ಟ್ ವಿಡಿಯೋ ನೋಡ್ತಾನೆ. ಓಕೆ, ಇದೊಂದು ನೋಡಿದೆ ನಾನು. ವೀಕ್ಷಕರೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಮೂವಿ ಇನ್ನೇನು ಕೆಲವೇ ದಿನಗಳಲ್ಲಿ ಚಿತ್ರಮಂದಿರದಲ್ಲಿ ಕಾಣಿಸ್ಕೊಳ್ತಾ ಇದೆ. ಓಕೆ, ಇದು ವಾಯ್ಸ್ ಓವರ್. ಮತ್ತು ಯೂಟ್ಯೂಬ್ ಏನು ಚೆಕ್ ಮಾಡ್ತಾರೆ, ಲೇಟೆಸ್ಟ್ ವಿಡಿಯೋ ಆಯ್ತಾ, ಪಾಪ್ಯುಲರ್ ವಿಡಿಯೋದಲ್ಲಿ ಹೋಗೋಣ. ಪಾಪ್ಯುಲರ್ ವಿಡಿಯೋನು ಅದೇ ವಿಡಿಯೋ ಇದೆ ನಿಮ್ಮದು 2 ವಾರ ಹಿಂದೆ ಹಾಕಿರುವಂಥ ಪಾಪ್ಯುಲರ್ ವಿಡಿಯೋನು ಇದೇ ಇದೆ. ಇದರಿಂದ ಕೂಡ ಸಮಸ್ಯೆ ಆಗ್ತಿರ್ಬೋದು. ಮತ್ತು ಕನ್ನಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಇದು ನೋಡೋಣ. ಇಲ್ಲಿ ನೋಡ್ರಿ, ಇದು 2ನೇ ವಿಡಿಯೋ ಇದೆಯಲ್ಲ, ಇದು ಯಾವುದು ವಿಡಿಯೋ ನೋಡ್ತಾ ಇದ್ರೆ, ಇದು ಈ ವಿಡಿಯೋ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಅತಿ ಹೆಚ್ಚು. ಇದರಲ್ಲಿ ನಿಮ್ಮದು ವಾಯ್ಸ್ ಇಲ್ಲ, ಏನೂ ಇಲ್ಲ, ಬರೀ ಫೋಟೋಗಳು ಬಂದಾವ ಗೂಗಲ್ದಿಂದ, ಅಲ್ಲಿಂದ ತೊಗೊಂಡು ಬಂದು ಫೋಟೋ ತೊಗೊಂಡು ಕ್ಯಾಶಿಂದ ಇಲ್ಲಿ ನೀವು ವಿಡಿಯೋ ಮಾಡಿದ್ರೆ, ಇದಕ್ಕೆ ವಾಯ್ಸ್ ಇಲ್ಲ, ಏನೂ ಇಲ್ಲ. ಇದರಿಂದ ನಿಮಗೆ ರೀಯೂಸ್ ಕಂಟೆಂಟ್ ಬರ್ತಿರಬಹುದು. ಮತ್ತು ಇದು 3ನೇದು ಒಂದು ನೋಡೋಣ. ಬಂದೇ ಬಿಡ್ತು ನೋಡಿ ಬಿಗ್ ಬಾಸ್. ವೀಕ್ಷಕರೇ ನಮಸ್ಕಾರ. ಅಂದಾಗಿ ಇವತ್ತೊಂದು ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಯಾರೆಲ್ಲ ಬಿಗ್ ಬಾಸ್ ಅಂತ ಕಾಯ್ತಾ ಇದ್ರು ಅವರಿಗೆಲ್ಲ ಇದೊಂದು ಆಯ್ತು. ಮತ್ತು ಕೆಳಗಡೆ ಹೋಗೋಣ, ಕಾಂತಾರ. ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಓಕೆ, ನೋಡಿ 99% ಬರೋದು ಗೂಗಲ್ನಿಂದ ಫೋಟೋ ತೊಗೊಂಡು ಕೇಸಿಂದ ಅದಕ್ಕೆ ಯೂಸ್ ಮಾಡಿದರೆ ಅದು ಬರ್ತೈತೆ ಅನ್ನೋದು 99% ಖಾತ್ರಿ ಇದೆ. ಮತ್ತು ಒಂದೇ ಸ್ಕ್ರಿಪ್ಟ್, ಬೇರೆಯವ್ರ ಚಾನಲ್ ಮೇಲೆ ಇರುವಂಥ ಒಂದು ಸ್ಕ್ರಿಪ್ಟ್ ನೀವು ತೊಗೊಂಡು ಮಾಡ್ತಿದ್ರೆ ಅದಕ್ಕೂ ರಿಯೂಸ್ ಕಂಟೆಂಟ್ ಬರುತ್ತೆ. ಮತ್ತು ಪ್ರತಿ 3-4 ಸೆಕೆಂಡ್ಗೆ ಒಂದು ಇಮೇಜ್ ಚೇಂಜ್ ಮಾಡಿಕೊಂಡು ಎಡಿಟಿಂಗ್ ಮಾಡಿ ನಿಮ್ಮ ಸ್ವಂತ ವಾಯ್ಸ್ ಕೊಟ್ಟರೆ ಭಾಳ ಒಳ್ಳೆಯದು. ಇದರಿಂದ ರಿವ್ಯೂಸ್ ಕಂಟೆಂಟ್ ಬರೋಂಗಿಲ್ಲ. ಮತ್ತು ನಿಮ್ಮ ಕ್ರೈಟೇರಿಯಾ ಶಾರ್ಟ್ ವತಿಯಿಂದ ಕಂಪ್ಲೀಟ್ ಆಗಿತ್ತು, ಅಥವಾ 4000 ತಾಸು 1000 ಸಬ್ಸ್ಕ್ರೈಬ್ ಆಗಿತ್ತು, ಅಥವಾ 1000 ಸಬ್ಸ್ಕ್ರೈಬರ್ ಮತ್ತು 10 ಮಿಲಿಯನ್ ವ್ಯೂಸ್ ಶಾರ್ಟ್ ವತಿಯಿಂದ ಕಂಪ್ಲೀಟ್ ಮಾಡಿರೋ ನಿಮ್ಮ YT ಸ್ಟುಡಿಯೋದ ನಾನು ಈ ನಂಬರ್ಗೆ ನೀವು ಸೆಂಡ್ ಮಾಡಿರಿ. ನಿಮಗೆ ಹೇಳ್ತೀನಿ. ನಾನು ನಿಮೀಗ ಶಾರ್ಟ್ ವಿಡಿಯೋದಲ್ಲಿ ಕೂಡ ಹೋಗ್ತೀನಿ. ಶಾರ್ಟ್ ವಿಡಿಯೋದಲ್ಲಿ ಹೋದರೂ ಕೂಡ ಬರೀ ಎಲ್ಲ ಸಿನಿಮಾ ತಾರೆಯ ಪಾಪ್ಯುಲರ್ ಸೆಲೆಬ್ರಿಟಿಯ ಫೋಟೋಸ್ಗಳನ್ನು ವಿಡಿಯೋ ಮಾಡಿ ಹಾಕಿದ್ರು. ಏನು ಮಾಡಿರ ಅದನ್ನು ನೋಡೋಣ, ಒಂದು ಸ್ವಲ್ಪ ನೋಡೋಣ. ಇಲ್ಲಿ ಏನಿದೆ, ಇದು ಒಂದೇ ಥರದ ಕುಟುಂಬ ಕಾಣ್ತಾ ಇದೆಯಲ್ಲ, ಒಂದೇ ಥರದ ಫೋಟೋಗಳು ಎಲ್ಲ ಸಿನಿಮಾ ತಾರೆ, ಸೀರಿಯಲ್ ತಾರೆಗಳ ವಿಡಿಯೋಸ್ಗಳದಾವೆ. ಇದುಗಳೊಳಗೆ ನಾನು ಪಾಪ್ಯುಲರ್ ವಿಡಿಯೋದೊಳಗೆ ಹೋಗ್ತೀನಿ. ಶಾರ್ಟ್ ಒಳಗೆ ಪಾಪ್ಯುಲರ್ನಲ್ಲಿ ಹೋಲಾತೀನಿ. ಪಾಪ್ಯುಲರ್ನಲ್ಲಿ 22 ಲಕ್ಷ ವ್ಯೂಸ್ ಬಂದಿದೆ. ಎದಕ್ಕೆ ಬಂದಿದೆ, ಏನದ ಈ ವಿಡಿಯೋದಾಗ, ಇದು ಚೆಕ್ ಮಾಡೋಣ ಮೊದಲು. ನೀವು ಇದೇ ಥರ ಈಗ
ನೋಡ್ತಾ ಇದ್ದೀರಾ, ಜಾಸ್ತಿ ಹಚ್ಚಂಗಿಲ್ಲ ನಾನು. ಇವ್ರ ಚಾನಲ್ ಮೇಲೆ ನೀವು ಎಲ್ಲ ಏನು ಮಾಡಿರ, ಶಾರ್ಟ್ ವಿಡಿಯೋದಲ್ಲಿ ಪಾಪ್ಯುಲರ್ ವಿಡಿಯೋ ಚೆಕ್ ಮಾಡ್ತಾನೆ ಅಂತ ಹೇಳಿದೆಲ್ಲ ನಿಮಗೆ. ಶಾರ್ಟ್ ವತಿಯಿಂದ ಕಂಪ್ಲೀಟ್ ಆದ್ರೂ ಕೂಡ ನಿಮ್ಮ ಶಾರ್ಟದಲ್ಲಿ ಪಾಪ್ಯುಲರ್ ಹೋಗಿರುವಂಥ ಶಾರ್ಟ್ಗಳು ಚೆಕ್ ಮಾಡ್ತಾನೆ ಯೂಟ್ಯೂಬ್ ಟೀಮ್. ಮತ್ತು ಲಾಂಗ್ ವಿಡಿಯೋದಲ್ಲಿ ನಿಮ್ದು ಲಾಂಗ್ ವಿಡಿಯೋ ಯಾವುದು ಹೊಡೀತಿ, ಪಾಪ್ಯುಲರ್ ಜಾಸ್ತಿ ಯಾವುದೈತಿ ಆ ವಿಡಿಯೋನು ಚೆಕ್ ಮಾಡ್ತಾನೆ. ಮತ್ತು ಲೇಟೆಸ್ಟ್ ವಿಡಿಯೋನು ಕೂಡ ಚೆಕ್ ಮಾಡ್ತಾನೆ. ಮತ್ತು ನಡುವಿನ ವಿಡಿಯೋನು ಕೂಡ ಓಲ್ಡೆಸ್ಟ್ ವಿಡಿಯೋನು ಕೂಡ ಚೆಕ್ ಮಾಡ್ತಾನೆ. ಇದರೊಳಗೆ ಏನು ತಪ್ಪು ಮಾಡಿರ, ಇದು 22 ಲಕ್ಷ ಹೋಗಿದ್ದು ವ್ಯೂಸ್, 11 ಲಕ್ಷ ಹೋಗಿದ್ದು, 12 ಲಕ್ಷ 12 ಈ ಎಲ್ಲ ವಿಡಿಯೋಗಳು ನೀವು ಬರೀ ಫೋಟೋ ಗೂಗಲ್ದಿಂದ ಡೌನ್ಲೋಡ್ ಮಾಡಿರಾ, ಅದಕ್ಕೆ ಎಡಿಟಿಂಗ್ ಮಾಡಿರಾ, ಹಿಂದೆ ಅದು ಯೂಟ್ಯೂಬ್ ಲೈಬ್ರರಿದಿಂದ ಅಥವಾ ಎಲ್ಲೊಂದೋ ಒಂದು ಸಿನಿಮಾ ಹಾಡು ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಎಡಿಟ್ ಮಾಡಿ ಮರ್ಜ್ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡಿದ, ಅದಕ್ಕೆ ನಿಮಗೆ ರಿವ್ಯೂಸ್ ಕಂಟೆಂಟ್ ಬಂದಿದೆ 101%. ಇದು ಎಲ್ಲ ಶಾರ್ಟ್ ವಿಡಿಯೋಗಳನ್ನು ನೀವು ಡಿಲೀಟ್ ಮಾಡಬೇಕು, ಡಿಲೀಟ್ ಮಾಡಲೇಬೇಕು. ನಿಮ್ಗೆ ಇಲ್ಲಿಕಂದ್ರೆ ಚಾನಲ್ ಮೊನಿಟೈಸ್ ಆಗೋದಿಲ್ಲ. 101% ಹೇಳ್ತೀನಿ ನಾ. ಯಾವ ಯೂಟ್ಯೂಬರ್ಗೆ ಹೋಗಿ ಕೇಳ್ತೀರಿ ಕೇಳ್ರಿ, ನೀವು ಗ್ಯಾರಂಟಿ ಹೇಳ್ತೀನಿ ನಾನು. ಇದು ಎಲ್ಲ ನೋಡ್ರಿ, ಬಿಗ್ ಬಾಸ್ ಎಲ್ಲ ಸಿನಿಮಾ ತಾರೆ, ಅಮಿತಾಬ್ ಬಚ್ಚನ್, ಇದು ಅಭಿಷೇಕ್ ಬಚ್ಚನ್, ಯಾರು ಸಿನಿಮಾ ನಟಿಯರ ಬರೀ ಫೋಟೋ ತೊಗೊಂಡು ಎಡಿಟಿಂಗ್ ಮಾಡಿ ಸ್ಲೈಡಿಂಗ್ ಹೊಲಾಗ್ತೈತಿ. ನಿಮ್ದು ವಾಯ್ಸ್ ಇಲ್ಲ, ನಿಮ್ದು ಎಫರ್ಟ್ ಇಲ್ಲ, ಏನೂ ಇಲ್ಲ. ನಿಮಗೆ ಜಲ್ದಿ ಮೊನಿಟೈಸ್ ಆಗಬೇಕಾದ್ರೆ ಈ ಎಲ್ಲ ವಿಡಿಯೋ ಡಿಲೀಟ್ ಮಾಡಿರಿ. ಮತ್ತು ವಾರದಾಗ 1-2 ಮತ್ತು ತಿಂಗಳದಾಗ 3-4 ನಿಮ್ಮದು ಫೇಸ್ ತೊಗೊಂಡು ಬಂದು ನೀವು ಒಂದು ಸ್ವಲ್ಪ ಲೈವ್ ಮಾಡಿರಿ. ಲೈವ್ ಮಾಡಿ ಕ್ಯಾಶಿಂದ ಆಮೇಲೆ ನಿಮ್ಮ ವಾಯ್ಸ್ ಇರುವಂಥ ಫೋಟೋಸ್ ಹಾಕಿರಿ. ಬರೀ ಟೆಕ್ಸ್ಟ್ ಮುಖಾಂತರ ಸ್ಲೈಡಿಂಗ್ ತೋರಿಸುವಂಥ ಕೆಲಸಗಳನ್ನು ಮಾಡಬೇಡ್ರಿ. ನಿಮ್ಮದು ಎಫರ್ಟ್ ಬೇಕು. ನಿಮ್ಮ ಎಡಿಟಿಂಗ್, ನಿಮ್ಮ ಪ್ರತಿ 3 ಸೆಕೆಂಡಿಗೂ ಏನಾದರೂ ನಿಮ್ಮದು ಎಫರ್ಟ್ ಇರಬೇಕು. ಇಂಥ ವಿಡಿಯೋಸ್ಗಳು ಲೋ ಎಫರ್ಟ್ನಲ್ಲಿ ಬರ್ತೈತಿ. ಇದು ಲೋ ಎಫರ್ಟ್ ಕಂಟೆಂಟ್. ಇದು 15 ಜುಲೈಗೆ ಬಂದಿರುವಂಥ ಒಂದು ಅಪ್ಡೇಟ್ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ. ಇಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ಇದು ಮತ್ತೊಬ್ಬರ ಪ್ರಾಪರ್ಟಿ, ಮತ್ತೊಬ್ಬರದ ಫೋಟೋ, ಮತ್ತೊಬ್ಬರದ ಮ್ಯೂಸಿಕ್, ನಿಮ್ಮದು ಬರೀ ಎಡಿಟಿಂಗ್ ಅದ, ಇದರಿಂದ ಮೊನಿಟೈಸ್ ಆಗೋದಿಲ್ಲ. ನಿಮ್ಮದು ಎಫರ್ಟ್ ಬೇಕೇ ಬೇಕು. ಸೊ ಇದು ನಿಮ್ಮದು ಕ್ವಶನ್ ಆನ್ಸರ. ನೀವು ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಸ್ಕ್ರೀನ್ ಮೇಲೆ ನಂಬರ್ ಇದೆ. ಸೊ ಇನ್ನೊಂದು ಚಾನಲ್ ಇದೆ, ಅವರು ಕೂಡ ಇದೇ ಥರ ಒಂದು ರಿವ್ಯೂಸ್ ಕಂಟೆಂಟ್ದ ಒಂದು ಪ್ರಾಬ್ಲಮ್ ಹೇಳ್ಯಾರ. ಇಲ್ಲಿ ಕೆಳಗಡೆ ಭಾಳ ಉದ್ದ ಕಮೆಂಟ್ ಅದ, ಎಲ್ಲ ಓದ್ರಿ, ನೀವು ಕೂಡ ಓದ್ರಿ, ನಿಮ್ಗೂ ಭಾಳ ಕಲಿಯಾಕೆ ಸಿಗ್ತೈತಿ. ಇಲ್ಲಿ ಒಂದು ಕಮೆಂಟ್ ಅದ, ನೋಡ್ತಾ ಇದ್ರೆ ಇಲ್ಲಿ ಓ ಎಷ್ಟು ದೊಡ್ಡದವ ನೋಡ್ರಿ. ಇದು ಎಲ್ಲ ಕಮೆಂಟ್ ನಾನು ಹೋಗ್ತೀನಿ. ಸರ್ ನನಗೂ ಕೂಡ ರೀಯೂಸ್ ಕಂಟೆಂಟ್ ಬಂದಿತ್ತು, ನನಗೆ ಗೊತ್ತಾಯಿತು. ನಾನು ಬೇರೆ ಆ್ಯಪಿಂದ ದೇವರ ಫೋಟೋ ಮತ್ತು ಸ್ಟೇಟಸಿಂದ ದೇವರ ವಿಡಿಯೋವನ್ನು ತಂದು ಎಡಿಟ್ ಮಾಡಿ ಹಾಕ್ತಾ ಇದ್ದೆ. ಓಕೆ, ಮತ್ತೊಬ್ಬರು ಯಾವುದೇ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟಿಂದ ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಗೂಗಲ್ ಆಗಲಿ, ಬೇರೆ ಯಾವುದೇ ಥರದ ಅಲ್ಲಿಂದ ಒಂದು ದೇವರ ಫೋಟೋಗಳನ್ನು ತೊಗೊಂಡು ಬಂದು ಕಳಿಸಿ ಯಾವ್ದಾಗಲಿ ಅಥವಾ ಒರಿಜಿನಲ್ ಆಗಲಿ ಅಲ್ಲಿ ತೊಗೊಂಡು ಬಂದು ಎಡಿಟ್ ಮಾಡಿ ಇವ್ರು ಹಾಕ್ತಾಯಿದ್ರು. ಆದರೂ ನನಗೂ ಕೂಡ ಬಂದಿದೆ ಇದು ನಾನು ಮಾಡಿದ ತಪ್ಪು ಅಂತ. ಇವಾಗ ಆ ಶಾರ್ಟ್ಸ್ ಎಲ್ಲದನ್ನು ನಾನು ಡಿಲೀಟ್ ಮಾಡಿದೆ. ಆದರೆ ವಿಡಿಯೋದಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿ ನನ್ನ ವಾಯ್ಸ್ ಇದೆ ಮತ್ತು ಟೆಸ್ಟ್ ಕಂಟೆಂಟ್ ಕೂಡ ಇದೀನಿ, ಆದರೆ ನನ್ನ ಫೇಸ್ ಇಲ್ಲ. ಇವಾಗ ನನ್ನದೊಂದು ಪ್ರಶ್ನೆ ಏನಂದರೆ, ನನಗೆ ಇವಾಗ ಅಕ್ಟೋಬರ್ 19 ಟೈಮ್ ಕೊಟ್ಟಿದ್ದಾರೆ. ಇವಾಗ ನನ್ನ ಚಾನಲ್ ಪುನಃ ಮೊನಿಟೈಸ್ ಆಗುತ್ತಾ ಇಲ್ಲ, ಮತ್ತು ನಾನು ವಾಚ್ ಕಂಪ್ಲೀಟ್ ಮಾಡಬೇಕು ಆಗುತ್ತಾ? ನನ್ನದು $75 ಕಂಪ್ಲೀಟ್ ಆಗಿದೆ, ಅದು ನನ್ನ ಮೇಲೆ ಸಿಗಲ್ವಾ? $75. ಓಕೆ. ಈಗ ಅವರಿಗೆ 19 ಅಕ್ಟೋಬರ್ ಟೈಮ್ ಕೊಟ್ಟಿದ್ದಾರೆ. ರಿವ್ಯೂಸ್ ಕಂಟೆಂಟ್ ಬಂದಿದೆ, ಅಪ್ಲೈ ಮಾಡಲಿಕ್ಕೆ 19 ಅಕ್ಟೋಬರ್ ಟೈಮ್ ಕೊಟ್ಟಿದ್ದಾರೆ. ಇವರು ಭಾಳಷ್ಟು ವಿಡಿಯೋಸ್ಗಳನ್ನು ಟಾಪಿಕ್ ಇದೋ ಫೋಟೋಸ್ಗಳನ್ನು ತೊಗೊಂಡು ಕಸಿಂದ ಇವರು ಯೂಸ್ ಮಾಡ್ತಿದ್ರು. ಇವ್ರ ಚಾನಲ್ ಮೇಲೆ ಹೋಗೋಣ, ನೇಚರ್ ಲೈಫ್ DK ಅಂತ. ಇವ್ರ ಚಾನಲ್ ನಾನು ಮೊದಲು ಕೂಡ ಭಾಳಷ್ಟು ರಿವ್ಯೂ ಮಾಡಿದ್ದೀನಿ. ಇವ್ರ ಚಾನಲ್ ಮೇಲೆ 2,500 ಸಬ್ಸ್ಕ್ರೈಬ್ ಇದೆ, 544. ಈಗ ವಿಡಿಯೋ ಸೆಕ್ಷನಲ್ಲಿ ಹೋಗೋಣ. ಈ ವಿಡಿಯೋ ಸೆಕ್ಷನ್ನಲ್ಲಿ ಹೋಗಿ ಪಾಪ್ಯುಲರ್ ವಿಡಿಯೋಸ್ಗಳಿಗೆ ನಾನು ಕ್ಲಿಕ್ ಮಾಡ್ತೀನಿ. ಪಾಪ್ಯುಲರ್ ವಿಡಿಯೋದಲ್ಲಿ ಏನಿದೆ ಇದಕ್ಕೆ ನಾನು ಕ್ಲಿಕ್ ಮಾಡಿ 30,000 ವ್ಯೂಸ್ ಇರೋದು ಇದು ವಿಡಿಯೋ ಕ್ಲಿಕ್ ಮಾಡ್ತೀನಿ. ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ DK ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ನಿಜವಾಗಿಯೂ ಆಶ್ಚರ್ಯ ಎಂಬುದನ್ನು ನೋಡುವುದು. ಓಕೆ, ಇದರೊಳಗೆ ನಿಮ್ಮ ವಾಯ್ಸ್ ಇದೆ ಮತ್ತು ನಿಮ್ಮ ವಿಡಿಯೋ ಎಲ್ಲ ಚೆಕ್ ಮಾಡ್ಕೊರಿ. ಯಾವ ವಿಡಿಯೋದಲ್ಲಿ ನಿಮ್ಮ ವಾಯ್ಸ್ ಇಲ್ಲ, ಬರೀ ಮ್ಯೂಸಿಕ್ ಇದೆ, ಬರೀ ಫೋಟೋ ಸ್ಲೈಡಿಂಗ್ ನಡೀಲಾಗತ್ತಾವ, ಅಂಥ ವಿಡಿಯೋಗಳನ್ನ ಡಿಲೀಟ್ ಮಾಡಿರಿ. ಮತ್ತು ಲೇಟೆಸ್ಟ್ ವಿಡಿಯೋಗಳಾಗ ಇದು. ಪ್ರೀತಿಯ ವೀಕ್ಷಕರೇ, ಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಓಕೆ, ಇದು ಯಾವುದೇ ನೀವು ಫೋಟೋ ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಒಂದು 3-4 ಸೆಕೆಂಡ್ನ ಚೇಂಜ್ ಮಾಡ್ತಾ ಇರ್ರಿ. ಒಂದು 50, 100, 200 ಹಿಂಗೆ ಫೋಟೋಗಳನ್ನು ತೊಗೊಂಡು ಕೇಸಿಂದ ಅದಕ್ಕೆ ಒಂದು ಸ್ವಲ್ಪ ಕಲರ್ ಗ್ರೇಡಿಂಗ್ ಮಾಡಿರಿ. ಎಡಿಟಿಂಗ್ ಆ್ಯಪ್ನಾಗ ಕಲರ್ ಗ್ರೇಡಿಂಗ್ ಮಾಡಿ ಕೇಸಿಂದ ಅದಕ್ಕೆ ಗ್ಲಿಚ್ ಇಫೆಕ್ಟ್ಗಳನ್ನು ಹಾಕಿ ಕೇಸಿಂದ ಅದಕ್ಕೆ ನಿಮ್ಮ ವಾಯ್ಸ್ ಕೊಟ್ಟು ಕೇಸಿಂದ ಅದಕ್ಕೆ ವಿಶ್ಲೇಷಣೆ ಮಾಡಿ ಎಜುಕೇಷನ್ ಪರ್ಪಸ್ವಾಗಿ ನೀವು ಯೂಸ್ ಮಾಡಿರಿ. ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಪ್ರತಿಯೊಂದು ವಿಡಿಯೋಗೆ ನೀವು ಇದು ಗೂಗಲ್ದಿಂದ ತೊಗೊಂಡಿನೋ ಅದು ತೊಗೊಂಡಿನೋ ಅಥವಾ ಒಂದು ಸಾರಾಂಶ
ಒಂದು 100 ವರ್ಡ್ ಅಥವಾ 150 ವರ್ಡದ ಒಂದು ಸಾರಾಂಶವನ್ನು ಅದರ ಬಗ್ಗೆ ಡಿಸ್ಕ್ಲೇಮರ್ ಹಾಕಿ ಆ ಫೋಟೋಗಳನ್ನು ನಾನು ಇಲ್ಲಿಂದ ತೊಗೊಂಡಿದ್ದೀನಿ. ಇದು ಎಜುಕೇಷನ್ ಪರ್ಪಸ್ ಆಗಿ ತೊಗೊಂಡಿದ್ದೀನಿ. ಇದು ನಾನು ಮಂದಿಗೆ ಎಜುಕೇಟ್ ಮಾಡಲಿಕ್ಕೆ ಈ ಫೋಟೋನ್ನು ನಾನು ಫಾರ್ ಎಕ್ಸಾಂಪಲ್ ಗೂಗಲ್, ಫೇಸ್ಬುಕ್ ಅಲ್ಲಿ ಇಲ್ಲಿ ತೊಗೊಂಡು ಡೌನ್ಲೋಡ್ ಮಾಡಿ ಇದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಅಂತ ಇಂಥ ಒಂದು ಡಿಸ್ಕ್ಲೇಮರ್ ನಿಮ್ಮ ಚಾನಲ್ದ ಅಬೌಟ್ನಲ್ಲಿ, ನಿಮ್ಮದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಮತ್ತು ನಿಮ್ಮದು ಚಾನಲ್ ಅಬೌಟ್ನಲ್ಲಿ ನಿಮ್ಮದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ದ ಲಿಂಕ್ಗಳನ್ನು ಕೂಡ ಹಾಕಿರಿ. ಮತ್ತು ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಹೋಗ್ತೀನಿ, ಅಲ್ಲಿ ಏನಾದರೂ ತಪ್ಪು ಮಾಡಿರ ನಿಮಗೆ ರಿವ್ಯೂಸ್ ಕಂಟೆಂಟ್ ಬಂದು ನಿಮ್ಮ ಚಾನಲ್ ಡಿಮೋನಿಟೈಸ್ ಆಗಿತ್ತು ಅಂದರೆ ಇಲ್ಲಿ ನೋಡೋಣ. ಇದು ಪಾಪ್ಯುಲರ್ ವಿಡಿಯೋದಲ್ಲಿ ಹೋಗ್ತೀನಿ ನಾನು ಶಾರ್ಟ್ನಲ್ಲಿ. ಇದು 43,000, ಇದಕ್ಕೆ ನೋಡೋಣ 43,000. ನೋಡ್ತೀರಾ, ಒಂದು ಟೆಕ್ಸ್ಟ್ ಇದೆ, ಒಂದು ಗುಲಾಬಿ ಫೋಟೋ ಇದೆ, ಅದರ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಸಿನಿಮಾ ಹಾಡಿದೆ. ಇದೇ ತಪ್ಪು ಯಾಕೆ ಮಾಡ್ತೀರಾ? ಇದು ಎಲ್ಲ ಯಾವ ಒಂದು ವಿಡಿಯೋದಲ್ಲಿ ಶಾರ್ಟ್ದಲ್ಲಿ ಮ್ಯೂಸಿಕ್ ಯೂಸ್ ಮಾಡಿಕೊಂಡು, ಸಾಂಗ್ ಯೂಸ್ ಮಾಡಿಕೊಂಡು, ಟೆಕ್ಸ್ಟ್ ಯೂಸ್ ಮಾಡಿಕೊಂಡು, ನಿಮ್ಮದು ವಾಯ್ಸ್ ಇಲ್ಲ, ನಿಮ್ಮ ಎಫರ್ಟ್ ಇಲ್ಲ ಅಂದರೆ ಅಂಥ ವಿಡಿಯೋಗಳಲ್ಲಿ ನೀವು ನೇಚರ್ ಲೈಫ್ DK ನೀವು ಇದು ಎಲ್ಲ ವಿಡಿಯೋ ಡಿಲೀಟ್ ಮಾಡಿರಿ. ಇದು ಏನೇನು ಮಾಡಿರೋ ಅಂತ ಇದರೊಳಗೆ ಏನು ಮಾಡಿರ ನೀವು ನೋಡೋಣ. ಇದು ಮತ್ತೆ ಬರ್ದಿದ್ದು ತೆಗೀರಿ, ಇದು ತೆಗೀರಿ. ಮತ್ತು ಇದು ಏನಿದೆ, ಇದು ಈ ಫೋಟೋ ನಿಮ್ದಿದ್ರೆ, ಈ ವಿಡಿಯೋ ನಿಮ್ದಿದ್ರೆ ಇಡ್ರಿ, ಅಥವಾ ಈ ಫೋಟೋ ನಿಮ್ದು ಇರ್ಲಿಕ್ಕಂದ್ರೆ ಮತ್ತೊಬ್ಬರು ತೊಗೊಂಡು ನೀವು ಹಾಕಿದ್ರೆ ದಯವಿಟ್ಟು ಡಿಲೀಟ್ ಮಾಡಿರಿ. ಮತ್ತು ಇದು ಏನಿದು ಹಿಂಗೆ ಮಾಡಿದ್ರೆ ಯಾರು ಕ್ರಿಯೇಟರ್ ಅತ್ತಾರ? ಇದಕ್ಕೆ ತೆಗೀರಿ. ಇದು ಎಲ್ಲ ನಿಮ್ದು ಫೋಟೋ, ಇದು ಎಲ್ಲ ತೆಗೀರಿ. ಭಗವಂತನ ಫೋಟೋ, ನಮ್ದು ಎಲ್ಲ ಇದು ಬುದ್ಧನ ಫೋಟೋ, ಇದು ಎಲ್ಲ ವಿಡಿಯೋಸ್ಗಳನ್ನ ತೆಗೀರಿ. ಇದು ಎಲ್ಲ ನಿಮ್ದು ವಾಯ್ಸ್ ಇಲ್ಲ, ನಿಮ್ದು ವಾಯ್ಸ್ ಇರ್ಬೇಕ್ರಿ. ಪದೇ ಹೇಳ್ತೀನಿ ನಿಮಗೆ, ನಿಮ್ಮ ಚಾನಲ್ ಶಾಶ್ವತವಾಗಿ ಲಾಂಗ್ ಟೈಮ್ ಕೆಲಸ ಮಾಡಿಕೊಂಡು ಇಲ್ಲಿಂದ ದುಡ್ಡು ಅರ್ಜಿ ಮಾಡಬೇಕಾದ್ರೆ ನೀವು ಎಲ್ಲಿ ನಿಮ್ದು ಸ್ವಂತ ಕಂಟೆಂಟ್ ಇರಬೇಕು, ಮತ್ತೊಬ್ಬರದ್ದು ಕಂಟೆಂಟ್ ತೊಡಗು ಮಾಡಿ ಇಲ್ಲಿ ಹಾಕಬೇಡ್ರಿ, ದಯವಿಟ್ಟು ಹೇಳ್ತೀನಿ. ಇದು ರೀಯೂಸ್ ಕಂಟೆಂಟ್ ಬರ್ತಿದೆ. ಮತ್ತು ಇದು ಎಲ್ಲ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿ ಕೇಸಿಂದ ನಿಮ್ಮ ಚಾನಲ್ ಮತ್ತು ನಿಮ್ಮದು ಸ್ವಂತ ವಿಡಿಯೋಗಳನ್ನು ನೀವು ಇಲ್ಲಿ ಹಾಕಿ, ಸ್ವಂತ ವಿಡಿಯೋಗಳನ್ನು ನೀವು ಹಾಕಿದರೆ ನಿಮ್ಮದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಂತ ವಿಡಿಯೋಗಳನ್ನು ಹಾಕಬೇಕು. ಡೈಲಿ ವಿಡಿಯೋ ನೀವು ಸ್ವಂತ ವಿಡಿಯೋ ಹಾಕಿರಿ. ಇಲ್ಲಿ ಡೈಲಿ ವಿಡಿಯೋ ಹಾಕಿದರೆ ನಿಮ್ದು ವಾಚ್ ಟೈಮ್ನು ಕೂಡ ಹೋಗಿದ್ದಿದ್ರೆ ಕಂಪ್ಲೀಟ್ನೂ ಆಕೈತಿ. ನಿಮಗೆ 19 ತಾರೀಕು ಅಕ್ಟೋಬರ್ಗೆ ಹೇಳಾಗ್ತಿರಲ್ಲ ನೀವು, ಆವಾಗ ರೀಅಪ್ಲೈ ಮಾಡ್ಬೋದು. ರೀಅಪ್ಲೈ ಮಾಡೋಕ್ಕಿಂತ ಮೊದಲು ಇದು ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿರಿ. ನಿಮ್ಮದು ಸ್ವಂತ ವಿಡಿಯೋ ಇವತ್ತಿನಿಂದ ಸ್ಟಾರ್ಟ್ ಮಾಡಿರಿ. ನಿಮ್ಮ ವಾಯ್ಸ್ ಜಾಸ್ತಿ ಫೇಸ್ ಕೊಡುವಂಥ ಪ್ರಯತ್ನ ಮಾಡಿರಿ. ಫೇಸ್ ಕೊಟ್ಟರು ಕೂಡ ಭಾಳ ವ್ಯಾಲ್ಯೂ ಇರ್ತೈತಿ. ಮತ್ತು ಯೂಟ್ಯೂಬ್ ಅಲ್ಗೋರಿದಮ್ ಮತ್ತು ಯೂಟ್ಯೂಬ್ ಟೀಮಿಗೆ ತಿಳಿತೈತಿ ಇವರು ಫೇಸ್ ಕ್ಯಾಮ್ನ ವಿಡಿಯೋ ಮಾಡ್ತಾರಪ್ಪ, ಇದು ನಿಜವಾದ ಪರ್ಸನ್ ಅಂತ ಅವ್ರಿಗೆ ಗೊತ್ತಾಗಿ ನಿಮಗೆ ಮಾನಿಟೈಸೇಷನ್ ಕೊಡ್ತಾರೆ. ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಕೇಸಿಂದ ನಮಗೆ ನೀವು ಭೇಟಿ ನೀಡಬಹುದು. ಇದು ಒಂದು ಪೇಡ್ ಪ್ರಮೋಷನ್ ಇದೆ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ ಜವಾರಿ ಮಂದಿಗೆ.